ಎಸ್ ಸರ್, ಕೊನೆಯ ಕ್ವಶನ್ ಸರ್. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಈ ಸರ್ಕಾರದಲ್ಲಿ ಈಗಾಗಲೇ ಇನ್ನೇನು ಅಕ್ಟೋಬರ್ ತಿಂಗಳು ಬಂದರೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅಂದರೆ ಪವರ್ ಶೇರಿಂಗ್ ವಿಚಾರ ಅವತ್ತು ಪ್ರಾಕ್ಟಿಕಲ್ ನಮಗೆ ಕಾಣುತ್ತಾ, ಅದು ಸಿದ್ದರಾಮಯ್ಯನವರೇ ಮುಂದುವರಿತಾರೆ? ನಾನು ಇದನ್ನು ಸೈಕೋ ಅನಲೈಸ್ ಮಾಡಬೇಕು ಅಂದರೆ ಸಾಹಿಲ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೀ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಪಾಲಿಟಿಷಿಯನ್ನು. ಭಾಳ ಬಹುಶಃ ಕಾಂಗ್ರೆಸ್ ಪಾರ್ಟಿನಲ್ಲಿ ಒನ್ ಆಫ್ ದ ಮೋಸ್ಟ್ ಆರ್ಟಿಕ್ಯುಲೇಟ್ ಪಾಲಿಟಿಷಿಯನ್ಸ್ ಇನ್ ದ ನೇಷನ್. ಕಾಂಗ್ರೆಸ್ ಪಕ್ಷದಲ್ಲೇ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳೋದು ಸುಳ್ಳಿಲ್ಲ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಸ್ ಸಂಬಡಿ ಹೂ ಅಸ್ಪೈರ್ಸ್ ಫಾರ್ ಪರ್ಸನಲ್ ಪವರ್. ಅವ್ರಿಗೆ ಪರ್ಸನಲ್ ಪವರ್ ಭಾಳ ಮುಖ್ಯ. ನಾನು ನೋಡಿದ್ದೀನಿ 2015 ಅವ್ರು ಮುಖ್ಯಮಂತ್ರಿ ಮೊದಲನೇ ಸಲ ಆಗಿದ್ದಾಗ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಅದು ನನಗೆ 98 ತಪ್ಪೋಯ್ತು ಮುಖ್ಯಮಂತ್ರಿ ಸ್ಥಾನ, ನನಗೆ 99. ನಾನು ಯೋಚನೆ ಮಾಡ್ತಾ ಇದ್ದೆ, ನೀವು ಇವಾಗ 3 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ರಲ್ಲ, ಒಳ್ಳೆ ಕೆಲಸ ಮಾಡಿ, ಅದೇನು ಅವಾಗಿಂದ ನೆನೆಸ್ಕೊಂಡು ನಾನು ಅವಾಗ ಆಗಬೇಕಾಗಿತ್ತು, ಇವಾಗ ಆಗಬೇಕಾಗಿತ್ತು. ಸೊ ಈ ಸಂಬಡಿ ದಟ್ ವಾಂಟ್ಸ್ ಟು ಬಿ ಸಿ ಎಮ್, ಈ ಸಂಬಡಿ ಅಸ್ಪೈರ್ಸ್ ಫಾರ್ ಪರ್ಸನಲ್ ಪೊಲಿಟಿಕಲ್ ಪವರ್. ಅದರಿಂದ ಒಳ್ಳೆಯದು ಮಾಡ್ಬೋದು, ಬಟ್ ಪರ್ಸನಲ್ ಪವರ್. ಆ್ಯಂಡ್ ಈ ಈಸ್ ಆಲ್ಸೋ ಸಮ್ಮನ್ ಹೂ ಹ್ಯಾಸ್ MLA ಬ್ಯಾಕಿಂಗ್ ಅವ್ರ ಪಕ್ಷದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಈಸ್ ಅ ವೆರಿ ಗುಡ್ ಇವೆಂಟ್ ಮ್ಯಾನೇಜರ್ ಆ್ಯಂಡ್ ಹಿ ಈಸ್ ವೆರಿ ಡೆಡಿಕೇಟೆಡ್ ಟು ದ ಪಾರ್ಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಐ ಡೋಂಟ್ ನೋ ಇಫ್ ಈಸ್ ಡೆಡಿಕೇಟೆಡ್ ಟು ದ ಪಾರ್ಟಿ, ಬಟ್ ಡಿ ಕೆ ಶಿವಕುಮಾರ್ ಇಸ್ ಡೆಡಿಕೇಟೆಡ್ ಟು ದ ಪಾರ್ಟಿ ಆ್ಯಂಡ್ ದಟ್ ಫ್ಯಾಮಿಲಿ. ಸೊ ಇವರಿಬ್ಬರದು ಈ ರೀತಿ. ಮತ್ತು ನನ್ನ ಡಿ ಕೆ ಶಿವಕುಮಾರ್ ಅವರು ಸೈದ್ಧಾಂತಿಕವಾಗಿ ನಾನೇನು ಒಪ್ಪಲ್ಲ. ಮತ್ತು ಈ ನಟ್ಟು ಬೋಟ್ ಟೈಟು ಅಂತ ಹೇಳಿದಾಗ ಅದು ಒಂದು ರೀತಿ ಸ್ವಲ್ಪ ಬೆದರಿಕೆ ಇದ್ದಂಗಿತ್ತು, ಒಂದು ಅಹಂಕಾರದ ಮಾತು. ಇಟ್ಸ್ ಆಲ್ಸೋ ಇಟ್ ಒಂಥರ ನಾನು ಯಾವಾಗ ಹೇಳ್ತೆ, ಅದು ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಗುತ್ತೆ. ನೀವು ಇಡೀ ಅಧಿಕಾರ ನಿಮ್ಮಲ್ಲಿದೆ, ನೀವೇ DCM, ಧಾರ್ಷ್ಟ್ಯ. ನೀವು ಒಂದು ಸಿನಿಮಾ ರಂಗದ ಮೇಲೆ ನೀವು ಒಂದು ರೀತಿ ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡಿ, ನಾನೇನೇನು ಮಾಡಬಲ್ಲೆ ಅಂತ ತೋರಿಸ್ಕೊಳ್ಳೋಕ್ಕೆ ಶಕ್ತಿ ಪ್ರದರ್ಶನ. ಅಂದ್ರೆ ಈ ಪೊಲೀಸ್ ಕೈಯಲ್ಲಿ ಲಾಠಿ ಇರುತ್ತೆ, ಜನರಿಗೆ ಹೊಡಿತೀನಿ ಅಂತ ಭಯಪಡಿಸೋದು ಅದು ಒಂದು ಭಯ ಆಗುತ್ತೆ. ಮತ್ತೆ ಇವರಿಗೆ ಎಷ್ಟೋ ಜನ ಸಿನಿಮಾಗಳು ಭಯ ಆಗುತ್ತೆ. ಮತ್ತೆ ನಮ್ಗೆ ಇವರು ಇವಾಗ ರೇವಂತ್ ರೆಡ್ಡಿ ಅವರು ಕೂಡ ತೆಲಂಗಾಣದಲ್ಲಿ ಏನ್ ಮಾಡಿದ್ರು, ಅವರು ಒಂದು ಅಲ್ಲು ಅರ್ಜುನ್ ಮೇಲೆ ಅಸ್ತ್ರ ಬಿಟ್ರು, ಸಾಫ್ಟ್ ಟಾರ್ಗೆಟ್ ಮೇಲೆ ಜೈಲ್ಗೆಲ್ಲ ಹಾಕ್ಸಿದ್ರು. ಸೊ ತಮ್ಮ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಪವರನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡಬಾರ್ದು. ಪವರ್ ಅನ್ನೋದು ಯಾವ್ದು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಇಡೀ ಸರ್ಕಾರ ಮತ್ತು ಇಡೀ ವ್ಯವಸ್ಥೆ ಮತ್ತು ಇಡೀ ಪವರ್ ಸೆಂಟರ್ ದ ಹೋಲ್ ಪವರ್ ಸಿಸ್ಟಮ್ ನಿಮ್ಮ ಕೈಯಲ್ಲಿ ಇದ್ದಾಗ ನೀವು ಅದನ್ನು ಭಾಳ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಮತ್ತು ಯಾರ್ಯಾರು ಒಂದು ರೀತಿ ಸಣ್ಣದನ್ನು ದೊಡ್ಡದು ಮಾಡದೆ ನಿಜವಾದ ದೊಡ್ಡ ಪ್ರಮಾಣದ ಸಮಸ್ಯೆಗಳ ಮೇಲೆ ಅದನ್ನು ಕರೆಕ್ಟಾಗಿ ಬಳಸಬೇಕು. ಬಟ್ ಇವರಿಬ್ಬರು ನೋಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದು, DCM ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನನಗನ್ನೋ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಕೊಡೋರಲ್ಲ. ಹಿ ಹ್ಯಾಸ್ ದಿ MLA ಬ್ಯಾಕಿಂಗ್, ಹಿ ಹ್ಯಾಸ್ ಗಾಟ್ ದ ಡಿಸೈರ್ಡ್ ಟು ಬಿ CM. ಆ್ಯಂಡ್ ಅವರು 28 ಆದಮೇಲೆ ಅವರು ಮತ್ತೆ ಚುನಾವಣೆ ನಿಂತ್ಕೊಳ್ಳೋದು ಇಲ್ಲ, ಮತ್ತೆ ಮುಖ್ಯಮಂತ್ರಿ ಆಗೋದೂ ಇಲ್ಲ ಅಂತ ಅವರೇ ಗೊತ್ತಿದ ಮೇಲೆ ಅವ್ರು ಅಷ್ಟು. ಇದು ದೊಡ್ಡ ಲೀಡರ್ಗಳ ನಡುವೆ ಈ ಪವರ್ ಶೇರಿಂಗ್ ಆಗಲ್ಲ. ಆದರೆ BZ ಜಮೀರ್ ಅಹ್ಮದ್ ಖಾನ್ ಒಂದು ವಕ್ಫ್ ಅಧ್ಯಕ್ಷನ ಆಸ್ಪರೆಂಟ್ನ ರೆಫರ್ ಮಾಡಿದ್ರಂತೆ, ಇವ್ರನ್ನೇ ಅಧ್ಯಕ್ಷ ಮಾಡಬೇಕು ಅಂತ. ಬಟ್ AICC ಅವರು ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆದರೆ ಸಿದ್ದರಾಮಯ್ಯವರು ಕಟ್ಟಕಡೆಯದಾಗಿ 2.5 ವರ್ಷ ಅವ್ರು ಮಾಡಲಿ, 2.5 ವರ್ಷ BZ ಜಮೀರ್ ಅಹ್ಮದ್ ಯಾರನ್ನ ರೆಫರ್ ಮಾಡಿದ್ರು ಅವ್ರು ಮಾಡಲಿ ಅಂತ. ಅಂದರೆ ಸಣ್ಣ ಲೀಡರ್ಗಳಿಗೆ ಇವರಿಗೆ ಪವರ್ ಶೇರಿಂಗ್ ಇದು ಅಪ್ಲೈ ಆಗುತ್ತೆ ಅಂತ. ಈ ಥರದ್ದು ಎಷ್ಟೋ ಸರಿ ನಡೆಯುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಕೇರಳ ಸರ್ಕಾರದಲ್ಲಿ ಪ್ರಾಬಬ್ಲಿ ದ ಬೆಸ್ಟ್ ಸರ್ಕಾರ ಇನ್ ದ ನೇಷನ್, ಪಿನರಾಯಿ ವಿಜಯನ್. ನಾನು ಕಮ್ಯುನಿಸ್ಟ್ ಅಲ್ಲ, ಬಟ್ ಅವರು ಭಾಳ ಒಳ್ಳೆ ಕೆಲಸ ಅನೇಕ ವಿಚಾರದಲ್ಲಿ ಮಾಡಿ, ಹೇಮಾ ಕಮಿಟಿ ರಿಪೋರ್ಟ್ ಆಗಿರೋ, ಕೋವಿಡ್ನಲ್ಲಿ ಆಮ್ಲಜನಕ ಆಗಿರ್ಬೋದು, ಎಷ್ಟೋ ಒಳ್ಳೆ ವಿಚಾರಗಳು ಮಾಡಿದ್ದಾರೆ. ಅವರಲ್ಲಿ ಫಸ್ಟ್ ಟೈಮ್ ಇದ್ದಾಗ ಎಷ್ಟೋ 30-35 ಇವರಿದ್ರು, ಯಾರದು ಮಿನಿಸ್ಟರ್ಗಳು. ಒಂದು CM ಪಿನರಾಯಿ ವಿಜಯನ್. 2ನೇ ಸಲ ಬಂದಾಗ ಇಡೀ 30-35 ಜನ ಫುಲ್ ಮಿನಿಸ್ಟರ್ಸ್ಗಳೆಲ್ಲ ಚೇಂಜ್ ಮಾಡಿದ್ರು. ಬಟ್ ಪಿನರಾಯಿ ವಿಜಯನ್ನ ಉಳಿಸ್ಕೊಂಡ್ರು ಆಸ್ CM. ಸೊ ಎಷ್ಟೋ ಸಲ ಅವರು ಒಂದು ದ ಮೇನ್ ಪರ್ಸನ್ನ ಆ ರೀತಿ ಹಿಂಗೆ ಇಟ್ಕೋಬೋದು, ಬೇರೆಯವ್ರನ್ನ ಆ ರೀತಿ ಶೇರಿಂಗ್ ಮಾಡ್ಬೋದು. ಬಟ್ ನೀವು ಹೇಳ್ದಂಗೆ ಪರ್ಸನಲ್ ಪವರ್ ಹುಡುಕೋದಕ್ಕಿಂತ ಆ ಅಧಿಕಾರದಿಂದ ಸಮಾಜಕ್ಕೆ ಎಷ್ಟು ಒಳ್ಳೇದು ಮಾಡ್ಬೋದು ಅನ್ನೋದು ನಮ್ಮ ಮುಖ್ಯ ಆಲೋಚನೆ ಇರಬೇಕು. ಆ್ಯಂಡ್ ಅದರಲ್ಲಿ ಮೊನ್ನೆ ಕಾಂಚೀರಾಮರು ಹುಟ್ಟುಹಬ್ಬ ಬಂದಿದೆ. ನಮಗೆ ಮಾನ್ಯವಾದ ಕಾಂಚೀರಾಮರು, ಅವ್ರು ಯಾವತ್ತೂ ಆ ಸ್ವಂತ ಅಧಿಕಾರ ಬಯಸಿರೋರಲ್ಲ. ಈ ಬಿಲ್ಟ್ ಎನ್ ಎಕ್ಸ್ಟ್ರಾರ್ಡನರಿ ಮೂಮೆಂಟ್. ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಆದಮೇಲೆ ಕಾಂಚೀರಾಮ್ ಅವ್ರು ಕಟ್ಟಿದ್ರು BSP ಒಂದು ಮೂಮೆಂಟನ್ನು. ಸೊ ಅವ್ರು ಯಾವತ್ತೂ CM ಆಗಲಿಲ್ಲ, ಅವ್ರು CMನ್ನು ಹುಟ್ಟಾಕ್ತಾರೆ CMಗಳನ್ನ. ಸೊ ಅಂಥ ಕರ್ನಾಟಕದಲ್ಲಿ ಅನೇಕರು ಕಾಳಜಿ ಉಳ್ಳ ಜನಪರವಾಗಿರೋ ವ್ಯಕ್ತಿಗಳಿದ್ದಾರೆ.
ಅವರೆಲ್ಲರಿಗೂ ಒಂದು ಅವಕಾಶ ಸಿಗಲಿ. ಅದು ಒಂದು ದಲಿತ ಮುಖ್ಯಮಂತ್ರಿ ಆಗಲಿ, ಒಂದು ಮಹಿಳಾ ಮುಖ್ಯಮಂತ್ರಿ ಆಗಲಿ, ಒಂದು ಮುಸಲ್ಮಾನ್ ಮುಖ್ಯಮಂತ್ರಿ ಆಗಲಿ, ಒಂದು ನಾಸ್ತಿಕ ಮುಖ್ಯಮಂತ್ರಿ ಆಗಲಿ, ಯಾರೇ ಬೇಕಾದರೂ ಒಂದು ಸಮಾಜದ ಮುಖ್ಯಮಂತ್ರಿ ಯಾರೇ ಇದ್ರೂ ಆಗಲಿ ಅಂತ ನಾನು ಆಶಿಸ್ತೇನೆ.